ಸರ್ ನೀವು ಬಿಕಾಮ್ ಮಾಡಿ ಮತ್ತೆ ನೀವು ಚೇಪೆ ಗಿಡನೇ ಇದ್ ಮಾಡ್ಕೊಬೇಕಂತ ಬಂದಿದಿರೋದು. ಇಲ್ಲ ಜಾಬ್ ಮಾಡಿದೀವಿ. 2 ಎಕರೆ ನೀವೇ ಒಂದ್ ಕಂಪ್ನಿಯ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಓಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಮಂಡಿಕಲ್ ಹೋಬಳಿ, ಚಿಕ್ಕನಾಗವಲ್ಲಿ ಗ್ರಾಮದ ಯುವ ರೈತರು ಬಂದು ಚರಣ್ ಕುಮಾರ್ ಅವ್ರ ತೋಟಕ್ಕೆ ನಾವ್ ಇವತ್ತು ಬಂದಿದೀವಿ. ರೈತರು ಬೆಳೆದಿರೋಂತ ಬೆಳೆ ಬಂದು ಚೇಪೆ ಗಿಡ. ಯಾವ ನೇಮ್ ಇದು? ತೈವಾನ್ ಲೈಟ್ ಪಿಂಕ್. ತೈವಾನ್ ಲೈಟ್ ಪಿಂಕ್ ಅಂತ. ಈ ಜಮೀನ್ ಬಂದು 2 ಎಕರೆ ಇದೆ. 2 ಎಕರೆಗೂ ಎಷ್ಟು ನಾರು ಬಿದ್ದಿದೆ ಸರ್? 1300 ನಾರು ಬಿದ್ದಿದೆ. 1300 ನಾರು ಬಿದ್ದಿದೆ. 1300 ನಾರು ಎಷ್ಟು ರೂಪಾಯಿ ಒಂದ್ ನಾರು? ನಮ್ಗೆ 40 to 80 rupees ಬೀಳುತ್ತೆ ಪರ್. ಮತ್ತೆ ನಾರು ಉಣ್ಬೇಕಾದ್ರೆ ಏನೇನ್ ಕೊಟ್ಟಿದ್ದೀರಾ? ಇದು ಬೇವಿನ ಹಿಂಡಿ, ಕರಳೆ ಹಿಂಡಿ, ಹಿಂಡಿಗಳು, ಟ್ರೈಕೋಡರ್ಮಾ ಅವು ಕೊಟ್ಟಿದೀವಿ. ಸುಡೋಮೋನಾಸ್, ಟ್ರೈಕೋಡರ್ಮಾ, ಮತ್ತೆ ಬೇವಿನ ಹಿಂಡಿ, ಕೊಂಗೆ ಹಿಂಡಿ, ಕಡಲೆ ಹಿಂಡಿ, ಹಿಂಡಿಗಳನ್ನ ಕೊಟ್ಕೊಂಡು ನಾರು ಉಣ್ಕೊಂಡಿದ್ದಾರೆ. ಮತ್ತೆ ಗೊಬ್ಬರ ಎಷ್ಟು ದಿವಸಕ್ಕೆ ಹಾಕೊಂಡಿದ್ದೀವಿ? ಮತ್ತೆ 3 months ಆದ್ಮೇಲೆ 3 months to 4 months ಒಳಗಡೆ ಮತ್ತೆ ಗೊಬ್ಬರ ಕೊಟ್ಟಿದೀವಿ. ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ? 6 months ಆದ್ಮೇಲೆ ಗೊಬ್ಬರಗಳು, ಹಿಂಡಿಗಳು. ಮತ್ತೆ 6 months ಕ್ರಾಪಿನೇ ಸ್ಟಾರ್ಟ್ ಆಗುತ್ತೆ, ಹೂವು ಸ್ಟಾರ್ಟ್ ಆಗುತ್ತೆ ಅನ್ನೋ ರೇಂಜ್ ಅಲ್ಲಿ ಇದ್ ಮಾಡ್ಕೊಟ್ಟಿದ್ದೀರಾ. ಮತ್ತೆ ಇದು ಏನಕ್ಕೆ ಸರ್ ಈ ಪೇಪರ್ ಎಲ್ಲ ಕಟ್ಟಿರೋದು? ಇದು ಫೋಮ್ ಅಂದ್ರೆ ಕಾಯಿ ಕ್ವಾಲಿಟಿ ಕ್ವಾಂಟಿಟಿ ಬರಕ್ಕೆ, ಪ್ಲಸ್ ಶೈನಿಂಗ್ ಬರೋಕೆ. ಶೈನಿಂಗ್ ಇದ್ರೆ ಕ್ವಾಲಿಟಿ ಇದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕಿ. ಇದು ಕೆಜಿ ಲೆಕ್ಕನೇ ಇಲ್ಲ ಮತ್ತೆ ಪೀಸ್ ಲೆಕ್ಕನ? ಪೀಸ್ ಲೆಕ್ಕ ತಗೊಂತಾರೆ, ಕೆಜಿ ಲೆಕ್ಕ ತಗೊಂತಾರೆ. ಮಾಡಿದಂಗೆ 20 to 40 ಒಳಗಡೆ ಇದೆ ಅಂತ ಹೇಳ್ತಿದ್ದಾರೆ ಪರ್ ಪೀಸ್. ಕೆಜಿ ಇನ್ನು ಕೇಳಿಕೊಂಡಿಲ್ಲ. ಪೀಸು ಅಂತ ಸೈಲೆಂಟ್ ಆಗಿ. ಪೀಸು ಒಂದು 25 ರಿಂದ 40 ರೂಪಾಯಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಯುವ ರೈತ ಚರಣ್ ಕುಮಾರ್ ಅವರು. ಮತ್ತೆ ಆ ರೋಗಗಳೇನಾದ್ರೂ ಬೀಳುತ್ತಾ ಚೇಪೆ ಗಿಡಕ್ಕೆ? ಬೀಳುತ್ತೆ ಸರ್. ಇದಕ್ಕೆ ಮೈನ್ ಬರೋದು ಫಂಗಿಸೈಡ್ಸ್ ಬರುತ್ತೆ. ಆಮೇಲೆ ಇದು ಟ್ರಿಪ್ಸ್ ಬರುತ್ತೆ. ಊಜಿ ಬರುತ್ತೆ. ಮಿನಿ ಬಗ್ ಬರುತ್ತೆ. ಮೋಸ್ಟ್ ಆಫ್ ಆಲ್ ಅದೇ ಡೇಂಜರ್. ಮಿನಿ ಬಗ್ಗೆ ಡೇಂಜರ್. ಎಲ್ಲ ಕಂಟ್ರೋಲ್ ಮಾಡ್ಕೊಂಡ್ರೆ ಆರಾಮಾಗಿ ಬೆಳೆ ಬೆಳ್ಕೊಬಹುದು. ಸರ್ ನೀವು ಬಿಕಾಮ್ ಮಾಡಿ ಮತ್ತೆ ನೀವು ಚೇಪೆ ಗಿಡನೇ ಇದ್ ಮಾಡ್ಕೊಬೇಕಂತ ಬಂದಿದಿರೋದು? ಜಾಬ್ ಮಾಡಿದೀವಿ. ಅದು ಬಿಟ್ಟು ಮತ್ತೆ ಈಗ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ನೀವೇ 2 ಎಕರೆ ನೀವೇ ಒಂದ್ ಕಂಪ್ನಿಯ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಓಕೆ. ಮತ್ತೆ ಊರ್ಗೆ ವಾಟರ್ ಏನಿದೆ, ಪ್ಲಸ್ ನಾವು ಡೈಲಿ ದಿನ ಬಿಟ್ಟು ದಿನ 1 to 2 hours ಕೊಡ್ತೀವಿ. 2 hours ನೀರ್ ಕೊಡ್ತಾ ಇದೀರಾ. ಚೇಪೆ ಗಿಡ ಇನ್ನ ಇಷ್ಟು ಬಂಡವಾಳ ಬರುತ್ತೆ. ಬಂಡವಾಳ 2.5 ಲಕ್ಷ ಹಾಕಿದಿರಾ? ಬಂಡವಾಳ ಏನ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ, ನೋಡ್ಬೇಕು ಏನೇನ್ ಬರುತ್ತೆ ಏನೇನಾಗುತ್ತೆ. ಓಕೆ. ಮತ್ತೆ ಚೇಪೆ ಗಿಡ ಬಿಟ್ಟು ಬೇರೆ ಬೆಳೆ ಏನೇನ್ ಬೆಳಿತಿದೀರಾ? ಏನಿಲ್ಲ ಸರ್, ಒಂದೇ ಪ್ರೆಸೆಂಟ್ ಇದೊಂದೇ. ಎಲ್ಲ ಕಮರ್ಷಿಯಲ್ ಮಾಡ್ಕೊಂತಾ ಇದೀವಿ ಅಷ್ಟೇ. ಔಷಧಿ ಏನ್ರಲ್ಲಿ ಹೊಡಿತೀರಾ ಸರ್ ನೀವು? ಅಲ್ಲೇ ಮಾಮೂಲಿ ಪಂಪಲ್ಲೇ, ಮಾಮೂಲಿ ನಾಜಲ್ ಒಳಗಡೆ ಹೊಡಿಕೊಂತ ಇದೀರಾ. ಮತ್ತೆ ಇದು ಚೇಪೆ ಗಿಡದಲ್ಲಿ ಮತ್ತೆ ಬೇರೆ ಬೇರೆ ತಳಿ ಯಾವ್ದಾದ್ರು ಇದೆ ಅಂತ ಹೇಳ್ತಾ ಇದ್ದಾರೆ? ಇದೆ. ರೆಡ್ ಡೈಮಂಡ್ ಇದೆ, ಬ್ಲಾಕ್ ಡೈಮಂಡ್ ಇದೆ, ವೈಟ್ ಡೈಮಂಡ್ ಇದೆ, ವೈಟ್ ಇದೆ. ಮಾರ್ಕೆಟಿಂಗ್ ಎಲ್ಲಿ ಯಾವ ತರ ಕೊಡ್ಬೇಕು ಅನ್ಕೊಂಡಿದೀರಾ? ಇನ್ನು ಬೆಳೆ ಬಂದಿಲ್ಲ, ಆದ್ರೂ ಕೇಳ್ತಾ ಇದೀನಿ ಯಾವ ರೀತಿ ಕೊಡ್ಬೇಕಂತ. ಇಲ್ಲ ಸರ್, ಇಲ್ಲೇ ಆಫೀಸ್ ಇದಾವೆ. ಬಿಗ್ ಬಾಸ್ಕೆಟ್ ತರ ಮತ್ತೆ ಇನ್ನು ರಿಲಿಯನ್ಸ್ ಎಲ್ಲ ಇದೆ, ಅವೆಲ್ಲ ಇದಾವೆ. ನೋಡ್ಕೊಂಡು ಕೊಡ್ಬೇಕು. ಓಕೆ ಸರ್. ಇದೇ ರೀತಿ ರೈತರ ಜೊತೆ ಇಂಟರ್ವ್ಯೂಸ್ ಮತ್ತೆ ಎಕ್ಸ್ಪ್ಲೋರಿಂಗ್ ದೇರ್ ಗಾರ್ಡನ್ಸ್ ಅಂತ ನನ್ನ ಕಾನ್ಸೆಪ್ಟ್. ಇವು ಟ್ರ್ಯಾಕ್ಟರ್ಸ್, ಅವ್ರದ್ದು ತೋಟದಲ್ಲಿರೋ ಬೆಳೆ, ಮತ್ತೆ ಮಿಷಿನರೀಸು, ಅಗ್ರಿಕಲ್ಚರಲ್ ಕಾನ್ಸೆಪ್ಟ್ಸ್ ಏನೇನಿದೆ ಇದೇ ತೀರಿ ಎಲ್ಲ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಫಾರ್ಮ್ ಬ್ಲಾಗ್ಸ್ ಅಂತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ರೈತರಿಗೂ ಶೇರ್ ಮಾಡಿ. ಒಂದು ರೈತರಿಂದ ಒಂದು ರೈತರಿಗೆ ಸಂಪರ್ಕ ಮೂಡಿಸೋದೇ ನನ್ನ ಉದ್ದೇಶ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಅಂಡ್ ಶೇರ್.